ಇವತ್ತಿನ ವಿಡಿಯೋದಲ್ಲಿ ಈ ಲಾಕ್ಡೌನ್ ಟೈಮ್ಗೆ ಸರಿ ಹೊಂದುವಂಥ ತುಂಬಾ ಸಿಂಪಲ್ ಆಗಿರುವಂತಹ ಮತ್ತು ಸಖತ್ ಟೇಸ್ಟಿ ಆಗಿರುವಂತಹ ಒಂದು ಪಾನಿಪುರಿ ರೆಸಿಪಿ ನೋಡೋಣ. ಈ ರೆಸಿಪಿನ ಬಂದು ನೀವು ಯಾವ ಚಾನಲಲ್ಲೂ ನೋಡಿರ್ಲಿಕ್ಕೂ ಇಲ್ಲ ಮತ್ತು ನೀವೆಲ್ಲೂ ಕೇಳಿರ್ಲಿಕ್ಕೂ ಇಲ್ಲ. ಅಷ್ಟು ಸಿಂಪಲ್ ರೆಸಿಪಿ ಇದೆ ಮತ್ತು ಅಷ್ಟು ಡಿಫ್ರೆಂಟ್ ರೆಸಿಪಿ ಇದೆ. ನಾನು ಆಲ್ರೆಡಿ ಒಂದು ಪಾನಿಪುರಿ ವಿಡಿಯೋ ಹಾಕಿದ್ದೀನಿ. ನಿಜವಾದ ಪಾನಿಪುರಿಯವ್ರ ಹತ್ರನೇ ರೆಸಿಪಿನ ಕೇಳಿ ತಿಳ್ಕೊಂಡು ನಿಮಗೆ ಹೇಳ್ಕೊಟ್ಟಿದ್ದೆ. ಬಟ್ ಆ ವಿಡಿಯೋ ಕೆಳಗಡೆ ತುಂಬ ಜನ ಕಮೆಂಟ್ಸ್ ಮಾಡಿ ಕೇಳಿದ್ದೀರಾ, ಮೇಡಮ್ ಚಾಟ್ ಮಸಾಲ ಇಲ್ಲ ಏನು ಮಾಡೋದು, ಜಲ್ಜೀರಾ ಪೌಡ್ರ್ ಇಲ್ಲ, ಬ್ಲ್ಯಾಕ್ ಸಾಲ್ಟ್ ಇಲ್ಲ ಏನು ಮಾಡೋದು ಅಂತ. ಅದಕ್ಕಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ಯಾವುದೇ ರೀತಿಯಾದಂಥ ಜಲ್ಜೀರಾ ಪೌಡರ್ ಆಗಲಿ, ಚಾಟ್ ಮಸಾಲ ಆಗಲಿ, ಪಾನಿಪುರಿ ಮಸಾಲ ಆಗಲಿ ಅಥವಾ ಬ್ಲ್ಯಾಕ್ ಸಾಲ್ಟ್ ಆಗಲಿ ಇದ್ಯಾವುದನ್ನೂ ಕೂಡ ನಾನು ಬಳಸ್ತಾ ಇಲ್ಲ. ಬದಲಿಗೆ ತುಂಬಾ ಸಿಂಪಲ್ ಆಗಿ ₹1 ಹಾಜ್ಮೋಲಾ ಟ್ಯಾಬ್ಲೆಟ್ಸ್ ಬರುತ್ತಲ್ವ, ಅದರಲ್ಲಿ ಯಾವ ರೀತಿಯಾಗಿ ಪಾನಿಪುರಿನ ಮಾಡ್ಕೊಳ್ಳೋದು ಅಂತ ನೋಡೋಣ. ನಮ್ಮ ಮನೆಯಲ್ಲಿ ಪಾನಿಪುರಿನ ಇಷ್ಟಪಡ್ದಲೇ ಇರೋರಿಲ್ಲ, ಬರೀ ಪಾನಿನೇ ಕುಡ್ಕೊಂಡಿದ್ದಾರೆ. ಅಷ್ಟು ಸಕ್ಕದಾಗಿರುತ್ತೆ ಇದ್ರ ಟೇಸ್ಟ್ ಮಾತ್ರ. ಮತ್ತು ತುಂಬಾ ಸಿಂಪಲ್ ಆಗಿ ಮಾಡ್ಬೋದಾದಂತಹ ಒಂದು ಸ್ವೀಟ್ ಚಟ್ನಿ ರೆಸಿಪಿ ಕೂಡ ಹೇಳ್ಕೊಟ್ಟಿದ್ದೀನಿ. ಸೊ ಇವತ್ತಿನ ವಿಡಿಯೋನ ಸೇವ್ ಮಾಡಿ ಇಟ್ಕೊಳ್ಳಿ ಅಥವಾ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ನೀವು ನೆಕ್ಸ್ಟ್ ಟೈಮ್ ಯಾವಾಗಲೇ ಪಾನಿಪುರಿ ಮಾಡ್ಕೋಬೇಕು ಅಂತ ಅಂದ್ಕೊಂಡಾಗ ಇವತ್ತಿನ ಸಿಂಪಲ್ ಆ್ಯಂಡ್ ಟೇಸ್ಟಿ ಆಗಿರುವಂತಹ ಪಾನಿಪುರಿನ ನೀವು ಟ್ರೈ ಮಾಡ್ಬೋದು. ಇವತ್ತಿನ ಡಿಫ್ರೆಂಟ್ ಆಗಿರುವಂಥ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಹೆಚ್ಚು ಶೇರ್ ಮಾಡಿ. ನಮ್ಮ ಚಾನಲ್ನಲ್ಲಿ ತುಂಬಾ ಡಿಫ್ರೆಂಟ್ ಆಗಿರುವಂತಹ ರೆಸಿಪೀಸ್ಗಳಿದೆ, ಅದೆಲ್ಲನೂ ಚೆಕ್ ಮಾಡಿ ನೋಡಿ. ಒಂದು ವೇಳೆ ನಿಮಗೆ ನಮ್ಮ ಚಾನಲ್ ಇಷ್ಟ ಆಗ್ತಿದೆ ಅನ್ನೋದಿದ್ರೆ ಈ ಕೂಡಲೇ ಕೆಳಗಡೆ ಕಾಣ್ತಿರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನ ಮಾತ್ರ ಮರಿಬೇಡಿ. ಬನ್ನಿ ಇವತ್ತಿನ ಟೇಸ್ಟಿ ಆಗಿರುವಂತಹ ಒಂದು ಪಾನಿಪುರಿ ರೆಸಿಪಿ ನೋಡ್ಕೊಂಡು ಬರೋಣ. ಒಂದು ವೇಳೆ ನಿಮಗೆ ಅರ್ಜೆಂಟಾಗಿ ಮಾಡ್ಕೋಬೇಕು ಅಂದಾಗ ಅಥವಾ ಒಂದು ರಾತ್ರಿ ಕಡಲೆಕಾಳನ್ನ ನೆನೆಸ್ಲಿಕ್ಕೆ ಮರ್ತೋದ್ರಿ ಅಂದಾಗ ನೀವು ಈ ಸ್ಟೆಪ್ನ ಫಾಲೋ ಮಾಡ್ಬೋದು. ಒಂದು ಹಿಡಿಯಷ್ಟು ಕಡಲೆಕಾಳು ತಗೊಂಡಿದ್ದೀನಿ ಮತ್ತು ಬಿಸಿ ನೀರು ಹಾಕಿದ್ದೀನಿ. ನಂತರ ಒಂದು 3 ಚಿಟಿಕೆಯಷ್ಟು ಅಡುಗೆ ಸೋಡಾ ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೀವು ಈ ರೀತಿ ಮಾಡೋದ್ರಿಂದ ಒಂದು ರಾತ್ರಿ ನೆನೆಸಿದಾಗ ಯಾವ ರೀತಿಯಾಗಿ ಸಾಫ್ಟಾಗಿ ಆಗುತ್ತೆ ಕಡಲೆಕಾಳು, ಅದೇ ರೀತಿಯಾಗಿ ಬರುತ್ತೆ. ಒಂದು 2 ರಿಂದ 3 ಗಂಟೆಗಳ ಕಾಲ ನೆನೆಸಿಟ್ರೆ ಸಾಕು. ಆಲೂಗೆಡ್ಡೆ ಒಂದೊಂದ್ಸರಿ ಮಧ್ಯದಲ್ಲಿ ಬೆಂದಿರೋದಿಲ್ಲ, ಗಟ್ಟಿ ಇರುತ್ತೆ. ಅದಕ್ಕಾಗಿ 4 ಆಲೂಗೆಡ್ಡೆನ 2 ಪೀಸಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ. ಮತ್ತು ನೀವು ಇಲ್ಲಿ ನೋಡ್ಬೋದು ಒಂದು 3 ಗಂಟೆಗಳ ಕಾಲ ಇದು ನೆಂದಿದೆ, ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿದೆ ಅಂತ ಹೇಳಿ. ಇದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಮತ್ತು ಆಲೂಗೆಡ್ಡೆ ಮುಳುಗೋವರೆಗೂ ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನೊಂದು 3 ವಿಷಲ್ ತಗೊತೀನಿ. ಇದೆಲ್ಲ ಬೆಂದು ತಣ್ಣಗಾಗೋ ಅಷ್ಟರಲ್ಲಿ ನಾವು ಪಾನಿ ಮತ್ತು ಸ್ವೀಟ್ ಚಟ್ನಿ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ಸ್ಪೈಸಿ ಆಗಿರುವಂತಹ ಪಾನಿ ಮಾಡ್ಕೊತಾ ಇದ್ದೀನಿ. 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಮತ್ತು 3 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಾನು ತೊಗೊಂಡಿರುವಂಥ ಹಸಿಮೆಣಸಿನ್ಕಾಯಿ ತುಂಬಾ ಖಾರ ಇದೆ. ಮತ್ತು ಕೊತ್ತಂಬರಿ ಸೊಪ್ಪು ಎಷ್ಟು ತೊಗೊಂಡಿರ್ತೀವೋ ಅದಕ್ಕಿಂತ ಸ್ವಲ್ಪ ಕಡಿಮೆ ಪುದೀನ ಸೊಪ್ಪು ತೊಗೊಂಡಿದ್ದೀನಿ. 1 ಸ್ಪೂನಷ್ಟು ಜೀರಿಗೆ ಪುಡಿ ಹಾಕ್ಕೊಂಡಿದ್ದೀನಿ. ಜೀರಿಗೆ ಪುಡಿ ಇಲ್ಲದಿದ್ದರೆ ಡೈರೆಕ್ಟಾಗಿ ಜೀರಿಗೆನೇ ಹಾಕ್ಕೊಳ್ಳಿ. ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೋಬೇಕು. ತುಂಬಾ ಸ್ಮಾಲ್ ಪೇಸ್ಟ್ ಆಗಬೇಕು, ಅಷ್ಟು ಚೆನ್ನಾಗಿ ಇದನ್ನು ರುಬ್ಕೋಬೇಕು. ಈ ರೀತಿಯಾಗಿ ರುಬ್ಕೊಂಡಿದ್ದೀನಿ. ನೆಕ್ಸ್ಟ್ ನಿಮ್ಮ ಹತ್ರ ಜಲ್ಜೀರಾ ಪೌಡರ್ ಇದ್ದರೆ ಪಾನಿ ಮಾಡಬೇಕಾದ್ರೆ 2 ಸ್ಪೂನಷ್ಟು ಜಲ್ಜೀರಾ ಪೌಡರ್ ಹಾಕ್ಕೊಳ್ಳಿ. ಒಂದು ವೇಳೆ ನಿಮ್ಮ ಹತ್ರ ಪಾನಿಪುರಿ ಮಸಾಲ ಇದ್ದರೆ 2 ಸ್ಪೂನಷ್ಟು ಪಾನಿಪುರಿ ಮಸಾಲ ಹಾಕ್ಕೊಳ್ಳಿ. ಇದೆರಡು ಇಲ್ಲದಿದ್ದರೆ ₹1 ಹಾಜ್ಮೋಲಾ ಟ್ಯಾಬ್ಲೆಟ್ಸ್ ಬರುತ್ತಲ್ವ, ಇದನ್ನ ನೀವು ಪುಡಿ ಮಾಡಿ ಹಾಕ್ಕೋಬೋದು. ನಾನು ಎರಡೂ ಕೂಡ ಟೇಸ್ಟ್ ಮಾಡಿ ನೋಡಿದ್ದೀನಿ, ಸೇಮ್ ಟೇಸ್ಟ್ ಇದೆ ಎರಡರದ್ದು. ಅದಕ್ಕಾಗಿ ಇದೆರಡರದ್ದು ಇಂಗ್ರೀಡಿಯೆಂಟ್ಸ್ನ ಕಂಪೇರ್ ಮಾಡಿ ನೋಡಿದಾಗ ಗೊತ್ತಾಯಿತು ಎರಡರದ್ದು ಇಂಗ್ರೀಡಿಯೆಂಟ್ಸ್ ತುಂಬಾ ಸಿಮಿಲರ್ ಇದೆ ಅಂತ. ಬಟ್ ಏನು ಚೇಂಜ್ ಇದೆ ಅಂದರೆ ಪಾನಿಪುರಿ ಮಸಾಲದಲ್ಲಿ ಉಪ್ಪು ಜಾಸ್ತಿ ಇದೆ, ಯಾಕಂದರೆ ನಾವು ನೀರು ಹಾಕ್ಕೊಂಡು ಡೈಲ್ಯೂಟ್ ಮಾಡಬೇಕಲ್ವ ಅದಕ್ಕಾಗಿ. ಬಟ್ ಹಾಜ್ಮೋಲಾ ತಿನ್ನಲಿಕ್ಕೆ ರೆಡಿ ಇರೋದ್ರಿಂದ ಯಾವುದು ಇಂಗ್ರೀಡಿಯೆಂಟ್ಸ್ ಕೂಡ ಹೆಚ್ಚು ಕಮ್ಮಿ ಇರೋದಿಲ್ಲ, ಪರ್ಫೆಕ್ಟ್ ಟೇಸ್ಟ್ ಇರುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ಇದೆರಡೂ ಕೂಡ ನಾನು ಯೂಸ್ ಮಾಡ್ತಾ ಇಲ್ಲ, ಬದಲಿಗೆ ಹಾಜ್ಮೋಲಾದಲ್ಲಿ ಮಾಡ್ಕೊತಾ ಇದ್ದೀನಿ. ಇದನ್ನು ಪ್ಯಾಕೆಟ್ ಓಪನ್ ಮಾಡೋಕ್ಕೆ ಮುಂಚೆನೇ ಪೂರಾ ಜಜ್ಕೊಂಡು ಪುಡಿ ಮಾಡ್ಕೊಂಡಿದ್ದೀನಿ. ನಾನು ಅರ್ಧ ಲೀಟ್ರ್ ಪಾನಿ ಮಾಡ್ಕೋತಾ ಇರೋದ್ರಿಂದ 4 ಪ್ಯಾಕೆಟಷ್ಟು ಹಾಜ್ಮೋಲಾನ ಪೂರ್ತಿ ಫೈನಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ಇವಾಗ ಈ ಪುಡಿನ ಯೂಸ್ ಮಾಡಿಕೊಂಡು ಪಾನಿ ಹೇಗೆ ಮಾಡೋದು ಅಂತ ನೋಡೋಣ. ಆವಾಗಲೇ ರುಬ್ಬಿಟ್ಕೊಂಡಿರುವಂಥ ಮಿಕ್ಸ್ಚರ್ನಲ್ಲಿ 2 ರಿಂದ 3 ಸ್ಪೂನಷ್ಟು ಮಿಕ್ಸ್ಚರ್ ಹಾಕೋತಾ ಇದ್ದೀನಿ. ನಾನು ಆವಾಗಲೇ ಹೇಳಿದ್ದೀನಿ, ನಾನು ತೊಗೊಂಡಿರುವಂಥ ಮೆಣಸಿನ್ಕಾಯಿ ಜಾಸ್ತಿ ಖಾರ ಇರೋದ್ರಿಂದ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಒಂದು ವೇಳೆ ಖಾರ ಬೇಕು ಅನ್ನೋದಿದ್ರೆ ನಾನು ಮತ್ತೆ ಹಾಕ್ಕೊತೀನಿ. ಮತ್ತು ಈ ಚಟ್ನಿನಲ್ಲಿ ನೀವು ಎತ್ತಿಟ್ಕೊಂಡ್ರೆ ಇದರಲ್ಲಿ ದಹಿ ಪುರಿ ಕೂಡ ಮಾಡ್ಕೋಬೋದು, ಅದಕ್ಕಾಗಿ ಸ್ವಲ್ಪ ಉಳಿಸ್ಕೊಂಡಿದ್ದೀನಿ. ಮತ್ತು ಹಾಜ್ಮೋಲಾ ಏನು ಪುಡಿ ಮಾಡಿ ಇಟ್ಕೊಂಡಿದ್ದೆ ಇದನ್ನ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಮತ್ತು 2 ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣನ್ನು ಮೊದಲೇ ನೀರಿನಲ್ಲಿ ನೆನೆಸಿಟ್ಕೊಂಡಿದ್ದೆ. ಇದರಲ್ಲಿ 3/4% ಹುಣಸೆ ಹುಳಿನ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಇನ್ನು ಉಳಿದಿದ್ದನ್ನು ನಾನು ಸ್ವೀಟ್ ಚಟ್ನಿ ಮಾಡಲಿಕ್ಕೆ ಯೂಸ್ ಮಾಡ್ಕೊತೀನಿ. ಮತ್ತು ಇದಕ್ಕೆ ಅರ್ಧ ಲೀಟ್ರಷ್ಟು ಕೋಲ್ಡ್ ವಾಟರ್ ಹಾಕೋತಾ ಇದ್ದೀನಿ. ಕೋಲ್ಡ್ ಬೇಡ ಅನ್ನೋದಿದ್ರೆ ಮಾಮೂಲಿ ನೀರನ್ನ ಕೂಡ ನೀವು ಹಾಕ್ಕೋಬೋದು. ಇದನ್ನು ಒಂಚೂರು ಗಂಟಿಲ್ದಲ್ಲೇ ಇರೋ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಸೂಪರ್ ಟೇಸ್ಟಿಯಾಗಿರುವಂತಹ ಪಾನಿ ರೆಡಿಯಾಗಿ ಹೋಗುತ್ತೆ. ಮತ್ತು ನೀವು ಹಾಜ್ಮೋಲಾನ ನಾನು 4 ಪ್ಯಾಕೆಟ್ ಹಾಕ್ಕೊಂಡೆ ಅಂತ ನೀವು 4 ಪ್ಯಾಕೆಟೇ ಹಾಕೋಬೇಕು ಅಂತ ಏನಿಲ್ಲ. ಬೇಕಿದ್ರೆ ನೀವು ನಿಮ್ಮ ಟೇಸ್ಟ್ಗೆ ತಕ್ಕಂತೆ ಹೆಚ್ಚು ಕಮ್ಮಿ ಮಾಡ್ಕೋಬೋದು. 5 ಪ್ಯಾಕೆಟ್ 6 ಪ್ಯಾಕೆಟ್ ಎಷ್ಟಾದರೂ ನೀವು ಹಾಕ್ಕೋಬೋದು. ಮತ್ತು ಖಾರ ಕಮ್ಮಿ ಅನ್ನಿಸ್ತು ಅಂದರೆ ಮತ್ತೆ ಇನ್ನೊಂದು 2 ಸ್ಪೂನ್ ಖಾರ ಹಾಕ್ಕೊಂಡು ಇದನ್ನು ಸರಿ ಮಾಡ್ಕೊಳ್ಳಿ.
ಫೈನಲಾಗಿ ಮೇಲಿಂದ ಹಾಗೆ ಸ್ವಲ್ಪ ಸೇವನ್ನ ಸ್ಪ್ರಿಂಕಲ್ ಮಾಡ್ಕೊಂಡಿದ್ದೀನಿ. ನಮ್ಮ ಸೂಪರ್ ಟೇಸ್ಟಿಯಾಗಿರುವಂತಹ ಸಖತ್ ಈಸಿಯಾಗಿರುವಂಥ ಪಾನಿ ರೆಡಿ ಆಯಿತು. ನೆಕ್ಸ್ಟ್ ಸ್ವೀಟ್ ಚಟ್ನಿ ರೆಡಿ ಮಾಡ್ಕೊಳ್ಳೋಣ. ಆವಾಗಲೇ ನಾನು ಎತ್ತಿಟ್ಕೊಂಡಂತಹ ಹುಣಸೆ ಹುಳಿನ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಮತ್ತು ಅದೇ ಬೌಲ್ನಲ್ಲಿ ನಾನು ಎಷ್ಟು ಹುಣಸೆ ಹುಳಿ ತೊಗೊಂಡಿದ್ನೋ ಅದರ 2ರಷ್ಟು ನೀರು ತೊಗೊಂಡಿದ್ದೀನಿ. ಮತ್ತು 4 ದೊಡ್ಡ ಚಮಚದಷ್ಟು ಬೆಲ್ಲನ ಜಜ್ಜಿ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಬೆಲ್ಲ ಇಲ್ಲದಿದ್ದರೆ ಸಕ್ಕರೆ ಕೂಡ ಹಾಕ್ಕೋಬೋದು, ಬಟ್ ಬೆಲ್ಲ ಹಾಕ್ಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಹುಳಿನ ಬ್ಯಾಲೆನ್ಸ್ ಮಾಡಲಿಕ್ಕೆ ಒಂದು 1/4 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಬೇಯಿಸ್ಕೊಳ್ಳೋಣ. ಇದು ಬೆಲ್ಲ ಎಲ್ಲ ಚೆಂದ ಕರಗಬೇಕು ಮತ್ತು ನಾವು ಎಷ್ಟು ನೀರೆಲ್ಲ ತೊಗೊಂಡಿದ್ದೀವೋ ಅದ್ರ ಅರ್ಧದಷ್ಟು ಕಡಿಮೆ ಆಗಬೇಕು. ಅಲ್ಲಿವರೆಗೂ ನಾವು ಇದನ್ನು ಚೆಂದ ಕುದಿಸ್ಕೋಬೇಕು. ಕುದ್ದಂಗೆ ಇದು ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ. ನಾನಿಲ್ಲಿ ಒಂದು 4-5 ನಿಮಿಷ ಚೆಂದ ಕುದಿಸ್ಕೊಂಡಿದ್ದೀನಿ. ನೀವು ನಿಮಿಷದ ಲೆಕ್ಕ ನೆನ್ಪಿಟ್ಕೋಬೇಡಿ. ಜಸ್ಟ್ ನಾವು ಏನು ನೀರು ತೊಗೊಂಡಿರ್ತೀವಿ ಅದು ಅರ್ಧದಷ್ಟು ರೆಡ್ಯೂಸ್ ಆಗಬೇಕು. ಅಲ್ಲಿವರೆಗೂ ನೀವು ಇದನ್ನು ಬೇಯಿಸ್ಕೊಳ್ಳಿ. ಇದನ್ನು ಜಾಸ್ತಿ ಗಟ್ಟಿಯಾಗೋವರೆಗೂ ಬೇಯಿಸ್ಕೋಬೇಡಿ, ಯಾಕಂದರೆ ಇದು ತಣ್ಣಗಾದ್ಮೇಲೆ ಇದು ಇನ್ನೂ ಗಟ್ಟಿ ಆಗುತ್ತೆ. ಸ್ವಲ್ಪ ನೀರು ಇರಬೇಕಾದ್ರೇ ನೀವು ಸ್ಟವ್ ಆಫ್ ಮಾಡ್ಕೊಬಿಡಿ. ಇದು ಪೂರಾ ತಣ್ಣ ಆಗೋವರೆಗೂ ಬಿಡ್ತಾ ಇದ್ದೀನಿ. ನಾವು ಬೆಲ್ಲದಲ್ಲಿ ಮಾಡ್ಕೊಂಡಿರೋದ್ರಿಂದ ಸಖತ್ ಟೇಸ್ಟಿಯಾಗಿರುತ್ತೆ. ನೀವು ಇದನ್ನ ಟಿಕ್ಕಿ ಪುರಿಗೆ, ಸೇವ್ ಪುರಿಗೆ, ದಹಿ ಪುರಿಗೆ ಎಲ್ಲದಕ್ಕೂ ಕೂಡ ನೀವು ಯೂಸ್ ಮಾಡ್ಕೊಬೋದು. ನೆಕ್ಸ್ಟು ಪುರಿ ಒಳಗಡೆ ಹಾಕಲಿಕ್ಕೆ ಸ್ಟಫಿಂಗ್ಸ್ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಆಲೂಗೆಡ್ಡೆ ಎಲ್ಲ ಬೆಂದು ತಣ್ಣಗಾದ ನಂತರ ಸಿಪ್ಪೆನ ತೆಗೆದುಬಿಟ್ಟು ಚೆಂದ ಮಾಡಿ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕಿವಾಗ ಅರ್ಧ ಚಮಚದಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಜಾಸ್ತಿ ಅಂದರೆ 3/4 ಚಮಚದಷ್ಟು ಖಾರ ಪುಡಿ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಕಲಿಸ್ಕೊತಾ ಇದ್ದೀನಿ. ಚಾಟ್ ಮಸಾಲ ಇದ್ದರೆ ಅರ್ಧ ಸ್ಪೂನಷ್ಟು ಚಾಟ್ ಮಸಾಲ ಕೂಡ ಹಾಕ್ಕೋಬೋದು. ಇಲ್ಲದಿದ್ದರೆ ನೀವು ಒಂದು ಪ್ಯಾಕೆಟ್ ಹಜ್ಮೋಲನ ಜಜ್ಜಿ ಪುಡಿ ಮಾಡಿ ಕೂಡ ಹಾಕ್ಕೋಬೋದು, ನಿಮ್ಮಿಷ್ಟ. ಮತ್ತು ನಾನು ಆವಾಗಲೇ ಕುಕ್ಕರ್ನಲ್ಲಿ ಬೇಯಿಸಿಟ್ಕೊಂಡಿರುವಂತಹ ಕಡಲೆಕಾಳು ಕೂಡ ಹಾಕ್ಕೊಂಡಿದ್ದೀನಿ. ಇಲ್ಲಿ ಏನೇನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ನೋಡಿಬಿಡೋಣ. ಸ್ಪೈಸಿ ಆಗಿರುವಂತಹ ಪಾನಿ ಇದೆ, ನಾವು ಬೇಯಿಸಿಟ್ಕೊಂಡಿರುವಂತಹ ಕಡಲೆಕಾಳಿದೆ, ಇಲ್ಲಿ ಆಲೂಗೆಡ್ಡೆ ಸ್ಟಫಿಂಗ್ಸ್ ರೆಡಿ ಇದೆ. ಮತ್ತು ಈ ಪೂರಿ ರೆಸಿಪಿ ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಕ್ರಿಸ್ಪಿಯಾಗಿ ಪೂರಿನ ಯಾವ ರೀತಿಯಾಗಿ ಮಾಡೋದು ಅಂತ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಿಡಿಯೋ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ ನೋಡಿ. ಮತ್ತು ಸ್ವೀಟ್ ಚಟ್ನಿ ರೆಡಿ ಇದೆ. ಸ್ವೀಟ್ ಚಟ್ನಿ ಬಂದು ನಿಮಗೆ ಆಪ್ಷನಲ್, ಬೇಕಿದ್ದರೆ ಮಾಡ್ಕೊಳ್ಳಿ, ಇಲ್ಲದಿದ್ದರೆ ಸ್ಕಿಪ್ ಮಾಡ್ಕೋಬೋದು. ಮತ್ತು ಸೇವ್ ತೊಗೊಂಡಿದ್ದೀನಿ, ಇದು ಕೂಡ ಆಪ್ಷನಲ್. ಮತ್ತು ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅರ್ಧ ಕ್ಯಾರೆಟ್ನ ತುರಿದ್ಬಿಟ್ಟು ಎರಡನ್ನೂ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದೆಲ್ಲದನ್ನು ಕೂಡ ಹಾಕ್ಕೊಂಡು ಪಾನಿಪುರಿ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಆಲೂಗೆಡ್ಡೆ ಸ್ಟಫಿಂಗ್ ಹಾಕ್ಕೊಂಡಿದ್ದೀನಿ ಮತ್ತು ಕಡಲೆಕಾಳು ಹಾಕ್ಕೊತಾ ಇದ್ದೀನಿ. ಕಡಲೆಕಾಳು ಬದಲಿಗೆ ಒಬ್ಬೊಬ್ಬರು ಬಟಾಣಿ ಕೂಡ ಹಾಕ್ಕೋತಾರೆ, ನಿಮ್ಮ ಇಷ್ಟ, ನೀವು ಯಾವ್ದು ಬೇಕಾದ್ರೂ ಹಾಕ್ಕೋಬೋದು. ಮತ್ತು ಕ್ಯಾರೆಟ್ ಮತ್ತು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸೇವನ್ನ ಹಾಗೆ ಮೇಲೆ ಉದುರಿಸ್ಕೊಂಡಿದ್ದೀನಿ. ಸೇವ್ ಕೂಡ ಅಷ್ಟೇ, ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೂ ಕೂಡ ನಡೆಯುತ್ತೆ. ಮತ್ತು ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಮೇಲೆ ಹಾಗೆ ಉದುರಿಸ್ಕೊಂಡಿದ್ದೀನಿ. ಮತ್ತು ಖಾರವಾಗಿ ಹುಳಿಯಾಗಿ ಒಂದು ಸಕ್ಕತ್ತಾಗಿರುವಂಥ ಪಾನಿ ಜೊತೆ ಇದನ್ನು ಸರ್ವ್ ಮಾಡ್ಕೊಂಡಿದ್ದೀನಿ. ಯಾರ್ಯಾರೆಲ್ಲ ತುಂಬಾ ಸಿಂಪಲಾಗಿ ಸಿಗುವಂಥ ಇಂಗ್ರೀಡಿಯೆಂಟ್ಸಲ್ಲಿ ಪಾನಿಪುರಿ ರೆಸಿಪಿ ಮಾಡಿ ತೋರಿಸಿ ಅಂತ ಕೇಳಿದ್ರಿ, ಅವ್ರಿಗೆಲ್ಲ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಾರವಾಗಿರುವಂಥ ಪಾನಿ ಇಷ್ಟಪಡೋರಿದ್ದರೆ ಖಾರ ಪಾನಿ ಜೊತೆ ಸರ್ವ್ ಮಾಡ್ಕೊಳ್ಳಿ, ಅಥವಾ ಸ್ವೀಟ್ ಇಷ್ಟಪಡೋರಿದ್ದರೆ ಸ್ವೀಟ್ ಚಟ್ನಿನ ಹಾಗೆ ಕೂಡ ಪುರಿಗಳಿಗೆ ಹಾಕ್ಕೋಬೋದು, ಅಥವಾ ಪಾನಿ ಜೊತೆ ಮಿಕ್ಸ್ ಮಾಡಿ ಕೂಡ ನೀವು ಸರ್ವ್ ಮಾಡ್ಕೋಬೋದು. ಇಷ್ಟು ಸಿಂಪಲ್ ಆ್ಯಂಡ್ ಟೇಸ್ಟಿ ಆಗಿರುವಂತಹ ಪಾನಿಪುರಿ ರೆಸಿಪಿನ ಇವತ್ತಿನವರೆಗೂ ನಿಮ್ಗೆ ಯಾರು ಹೇಳ್ಕೊಟ್ಟಿರ್ಲಿಕ್ಕಿಲ್ಲ, ಅಷ್ಟು ಸಕ್ಕದಾಗಿದೆ ಈ ರೆಸಿಪಿ. ಈ ಲಾಕ್ಡೌನ್ ಟೈಮಲ್ಲಿ ಒಮ್ಮೆನಾದರೂ ಟ್ರೈ ಮಾಡಿ ನೋಡಿ, ನೀವೇ ಒಂದು ನನಗೆ ಕಮೆಂಟ್ ಮಾಡಿ ತಿಳಿಸ್ತೀರಾ ಸಕ್ಕತ್ ಟೇಸ್ಟಿಯಾಗಿ ಬಂದಿತ್ತು ಅಂತ. ನೀವು ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ ಇದ್ರ ಟೇಸ್ಟ್. ಇವತ್ತಿನ ವಿಡಿಯೋದಲ್ಲಿ ಏನೇ ಡೌಟ್ಸ್ ಇದ್ರೂ ನೀವು ನನಗೆ ಕಮೆಂಟ್ ಮಾಡಿ ಕೇಳ್ಬೋದು, ಮತ್ತು ನಿಮ್ಗೆ ಯಾವುದೇ ರೀತಿಯಾದಂಥ ರೆಸಿಪಿ ರಿಕ್ವೆಸ್ಟ್ಸ್ ಇದ್ರೂ ಕೂಡ ನೀವು ನನಗೆ ಕಮೆಂಟ್ ಮಾಡಿ ಕೇಳ್ಬೋದು. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ವಿಡಿಯೋ ಜೊತೆ. ಅಲ್ಲಿವರೆಗೂ ಹ್ಯಾಪಿ ಕುಕಿಂಗ್.